ರಿಪಬ್ಲಿಕ್ ಹಣದಲ್ಲಿ ಇಡೀ ದಿನ ಚಾರ್ಜ್ ಶೀಟ್ಗೆ ಸಂಬಂಧಪಟ್ಟಂತ ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಅದೇ ರೀತಿ ಇವತ್ತು ಚಾರ್ಜ್ ಶೀಟ್ ನಲ್ಲಿ ಏನೆಲ್ಲ ಅಂಶಗಳು ಉಲ್ಲೇಖ ಆಗಬಹುದು ಅನ್ನೋದ್ರ ಬಗ್ಗೆ ನಾವು ಗಮನಿಸ್ತಾ ಹೋದ್ರೆ, ರೇಣುಕಾಸ್ವಾಮಿ ಪವಿತ್ರ ಗೌಡಗೆ ಕಳಿಸಿರುವ ಅಶ್ಲೀಲ ಮೆಸೇಜ್, ಅಶ್ಲೀಲ ಸಂದೇಶದ ಬಗ್ಗೆ ಕೂಡ ಉಲ್ಲೇಖ ಆಗುತ್ತೆ. ಇನ್ಸ್ಟಾಗ್ರಾಮ್ಗೆ ಪತ್ರ ಬರೆದು ಸಂದೇಶವನ್ನ ರಿಟ್ರೀವ್ ಮಾಡ್ಕೊಂಡಿದ್ದಾರೆ ಆಲ್ರೆಡಿ ಪೊಲೀಸರು. ರೇಣುಕಾಸ್ವಾಮಿ ಕಳೆದ ಮೆಸೇಜ್ ಅಂದ್ರೆ ಕಳಿಸಿರುವಂತಹ ಮೆಸೇಜ್ ಅನ್ನೆಲ್ಲ ರಿಟ್ರೀವ್ ಮಾಡ್ಕೊಂಡಿದ್ದಾರೆ ಪೊಲೀಸರು. ಅಶ್ಲೀಲ ಸಂದೇಶಗಳನ್ನ ಆತ ಕಳಿಸಿದ್ದ ಅನ್ನುವಂತಹ ವಿಚಾರ ಕೂಡ ಇವತ್ತು ಸಲ್ಲಿಕೆ ಆಗುವ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಆಗುತ್ತೆ. ಈ ಕೊಲೆಗೆ ಪ್ರಚೋದನೆ ಏನು, ಯಾವ ಕಾರಣ ಕೊಲೆ ಮಾಡಿದ್ರು ಅನ್ನುವಂಥ ಅಂಶ ಕೂಡ ಉಲ್ಲೇಖ ಆಗಬೇಕಲ್ಲ. ಹಾಗಾಗಿ ಪವಿತ್ರ ಗೌಡಗೆ ರೇಣುಕಾಸ್ವಾಮಿ ಎಂಬ ವ್ಯಕ್ತಿ ಅಶ್ಲೀಲ ಮೆಸೇಜ್ಗಳನ್ನ ಕಳಿಸಿದ್ದ. ಅದರಿಂದ ಈತನ ಕಿಡ್ನಾಪ್ ಮತ್ತು ಕೊಲೆ ಸಾಕ್ಷ್ಯಾಧಾರಗಳನ್ನ ನಾಶ ಮಾಡಿರುವಂತಹ ವಿಚಾರಗಳು ಕೂಡ ಈ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಆಗುತ್ತೆ. ಆತನ ಮೊಬೈಲ್ ಅನ್ನ ನಾಶ ಮಾಡಿದ್ರು ಆರೋಪಿಗಳು. ಹಾಗಾಗಿ ಏನ್ ಮೆಸೇಜ್ ಕಳಿಸಿದ್ದ ಅನ್ನೋದು ಕೂಡ ಗೊತ್ತಾಗಿರ್ಲಿಲ್ಲ. ಆದ್ರೆ ಇನ್ಸ್ಟಾಗ್ರಾಮ್ಗೆ ಮನವಿ ಮಾಡ್ಕೊಂಡಿದ್ರು ಪೊಲೀಸರು, ರಿಟ್ರೀವ್ ಮಾಡ್ಕೊಡಿ ಏನ್ ಸಂದೇಶ ಕಳಿಸಿದ್ರು ಅಂತ. ಅದು ಕೂಡ ರಿಟ್ರೀವ್ ಆಗಿದೆ, ಆ ಅಂಶವೂ ಕೂಡ ಉಲ್ಲೇಖ ಆಗುತ್ತೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ನಾಗರಾಜ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾರೆ. ನಾಗರಾಜ್, ಆರೋಪಿಗಳ ಪಾತ್ರ ಏನು ಅನ್ನೋದು ಉಲ್ಲೇಖ ಆಗುತ್ತೆ, ಬಟ್ ಗಮನಿಸಬೇಕಾಗಿರುವಂತಹ ವಿಚಾರ ಯಾಕಾಗಿ ರೇಣುಕಾಸ್ವಾಮಿ ಕೊಲೆ ಆಯ್ತು, ಕಾರಣ ಏನು, ಆ ಅಂಶವು ಮೋಸ್ಟ್ಲಿ ಇದರಲ್ಲಿ ಉಲ್ಲೇಖ ಆಗುತ್ತೆ ಅಂತ ಹೇಳಲಾಗ್ತಾ ಇದೆ. ಅಶ್ಲೀಲ ಸಂದೇಶಗಳು ಅದನ್ನ ರಿಟ್ರೀವ್ ಮಾಡ್ಕೊಂಡಿದ್ದಾರೆ, ಅದೆಷ್ಟರ ಮಟ್ಟಿಗೆ ಮಹತ್ವ ಪಡೆದುಕೊಳ್ಳುತ್ತೆ, ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗೋದಾದ್ರೆ. ಶ್ರುತಿ, ಏನು ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಪ್ರಮುಖವಾಗಿ ಬೇಕಾಗಿದ್ದಂಥದ್ದು ಯಾಕೆ ಈ ಒಂದು ಕೊಲೆಯನ್ನು ಮಾಡಲಾಗಿದೆ ಅನ್ನೋ ವಿಚಾರವನ್ನು ಪ್ರಾಸಿಕ್ಯೂಷನ್ ಅವರು ಒಂದು ನ್ಯಾಯಾಲಯದ ಮುಂದೆ ರುಜುವಾತು ಮಾಡಬೇಕಾದಂಥ ಅನಿವಾರ್ಯತೆ ಇರತಕ್ಕಂಥದ್ದು. ಈ ಒಂದು ಪ್ರಕರಣದಲ್ಲಿ ಆರೋಪಿಗಳಿಗೆ ಶಿಕ್ಷೆ ಆಗಬೇಕಾದ್ರೆ ಈ ನಿಟ್ಟಿನಲ್ಲಿ ಏನು ರೇಣುಕಾಸ್ವಾಮಿ ಒಂದು ಅಶ್ಲೀಲ ಸಂದೇಶಗಳನ್ನು ಕಳಿಸಿದ್ದಕ್ಕೆ ಈ ಒಂದು ಕೊಲೆ ನಡೆದಿದೆ ಅಂತೇಳಿ ಮೊದಲಿನಿಂದ ಹೇಳಲಾಗ್ತಾ ಇತ್ತು. ಆದರೆ ಇದಕ್ಕೆ ಸಂಬಂಧಿಸಿದಂತೆ ರೇಣುಕಾಸ್ವಾಮಿಯ 2 ಮೊಬೈಲ್ಗಳನ್ನು ರಾಜಕಾಲುವೆಗೆ ಬಿಸಾಕಿ ಅವುಗಳನ್ನು ನಾಶ ಮಾಡಲಾಗಿತ್ತು. ಹೀಗಾಗಿ ಈ ಒಂದು ವಿಚಾರವನ್ನು ಪ್ರೂವ್ ಮಾಡುವಂಥದ್ದು ಪೊಲೀಸರಿಗೆ ಬಹಳ ದೊಡ್ಡ ಸವಾಲಾಗಿತ್ತು. ಈ ನಿಟ್ಟಿನಲ್ಲಿ ಇನ್ಸ್ಟಾಗ್ರಾಮ್ಗೆ ಒಂದು ಪತ್ರವನ್ನು ಬರೆದಿದ್ದಂಥ ಕಾಮಾಕ್ಷಿ ಪಾಳ್ಯ ಠಾಣಾ ಪೊಲೀಸರು ಏನು ರೇಣುಕಾಸ್ವಾಮಿ ಬಳಸ್ತಾ ಇದ್ದಂಥ ಇನ್ಸ್ಟಾಗ್ರಾಮ್ ಖಾತೆಯ ವಿವರಗಳನ್ನು ನೀಡಿ ಇದರಲ್ಲಿ ಆಗಿರ್ತಕ್ಕಂಥ ಸಂದೇಶಗಳ ಸಂಪೂರ್ಣ ಮಾಹಿತಿಯನ್ನು ಬೇಕು, ಇದು ಈ ಒಂದು ಕೊಲೆ ಪ್ರಕರಣದಲ್ಲಿ ಆರೋಪಿಗಳಿಗೆ ಶಿಕ್ಷೆ ಆಗಬೇಕಾದ್ರೆ ಬಹಳ ಪ್ರಮುಖ ಪಾತ್ರ ಇದೆ ಅಂತೇಳಿ ಈ ಒಂದು ವಿಚಾರದ ಸೆನ್ಸಿಟಿವ್ನೆಸ್ನ ಇನ್ಸ್ಟಾಗ್ರಾಮ್ ಸಂಸ್ಥೆಗೆ ಮನವರಿಕೆ ಮಾಡಿಕೊಟ್ಟಿದ್ರು. ಈ ಹಿನ್ನೆಲೆಯಲ್ಲಿ ಇನ್ಸ್ಟಾಗ್ರಾಮ್ ಸಂಸ್ಥೆ ಪ್ರತಿಕ್ರಿಯಿಸಿ ಆ ಒಂದು ಸಂದೇಶಗಳನ್ನು ಪೊಲೀಸರಿಗೆ ನೀಡಿರ್ತಕ್ಕಂಥದ್ದು ಹೀಗಾಗಿ ಬಹಳ ಸ್ಪಷ್ಟವಾಗಿ ಗೋಚರ ಆಗ್ತಾ ಇದೆ ಈ ಒಂದು ಪ್ರಕರಣಕ್ಕೆ, ಈ ಒಂದು ಕೊಲೆಗೆ. ನಾಗರಾಜ್, ವಾಪಸ್ ಬರ್ತೀನಿ, ಹಾಗೆ ಸಂಪರ್ಕದಲ್ಲಿರಿ. ಮತ್ತೊಂದು ಅಪ್ಡೇಟ್ ಲಭ್ಯವಾಗ್ತಾ ಇದೆ. ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ 3ರಿಗೆ ಸಿಗುತ್ತಾ ರಿಲೀಫ್ ಅನ್ನೋದು ಪ್ರಶ್ನೆ. ರಿಪಬ್ಲಿಕ್ ಹಣದಲ್ಲಿ ಚಾರ್ಜ್ ಶೀಟ್ ನ ಎಕ್ಸ್ಕ್ಲೂಸಿವ್ ಮಾಹಿತಿ. ನಾನು ಆಗ್ಲೇ ಹೇಳ್ತಾ ಇದ್ದೆ, ಚಾರ್ಜ್ ಶೀಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಿಪಬ್ಲಿಕ್ ಹಣದಲ್ಲಿ ಎಕ್ಸ್ಕ್ಲೂಸಿವ್ ಮಾಹಿತಿ ಇವತ್ತು ಇಡೀ ದಿನ. A15, A16, A17ಗೆ ಚಾರ್ಜ್ ಶೀಟ್ ಬಳಿಕ ರಿಲೀಫ್ ಸಿಗಬಹುದಾ ಅನ್ನೋದು ಪ್ರಶ್ನೆ. A15 ಕಾರ್ತಿಕ್, A16 ಕೇಶವಮೂರ್ತಿ, ಈ ಚಾರ್ಜ್ ಶೀಟ್ ಸಲ್ಲಿಕೆಯ ಬಳಿಕ ಇವರ ಪಾತ್ರದ ಬೇಸಲ್ಲಿ ರಿಲೀಫ್ ಸಿಗುವ ಸಾಧ್ಯತೆ ಇದೆಯಾ, ಈ ಪ್ರಶ್ನೆ ಇದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ನಾಗರಾಜ್, ನೇರ ಸಂಪರ್ಕದಲ್ಲೇ ಇದ್ದಾರೆ. ನಾಗರಾಜ್, 3 ಆರೋಪಿಗಳಿಗೆ ಚಾರ್ಜ್ ಶೀಟ್ ಸಲ್ಲಿಕೆಯ ಬಳಿಕ ರಿಲೀಫ್ ಸಿಗಬಹುದು ಅಂತ ಕಾರಣ ಏನಿರಬಹುದು ಅಂತ ಸಾಧ್ಯತೆಗಳು ಯಾಕೆ ಕಂಡು ಬರ್ತಾ ಇದೆ? ಶ್ರುತಿ, ಏನು ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಆಗಿರ್ತಕ್ಕಂಥ ಬಹಳಷ್ಟು ಸ್ಪಷ್ಟವಾಗಿ ವಿಷಯಗಳು ಈಗ ರಿಪಬ್ಲಿಕ್ ಕನ್ನಡಗೆ ಗೊತ್ತಾಗ್ತಾ ಇರ್ತಕ್ಕಂಥದ್ದು. ಅದರಲ್ಲಿ ಪ್ರಮುಖವಾಗಿ ಏನಂತಂದರೆ ಈ ಒಂದು ಕೊಲೆ ಪ್ರಕರಣದಲ್ಲಿ ಪ್ರಮುಖವಾಗಿ 3 ಹಂತಗಳಲ್ಲಿ ಸೆಕ್ಷನ್ಗಳನ್ನು ಹಾಕಲಾಗಿತ್ತು. ಒಂದು ಕಿಡ್ನಾಪ್ ಮಾಡಿದ್ದಕ್ಕೆ ಸಂಬಂಧಿಸಿದಂತೆ ಸೆಕ್ಷನ್ಗಳನ್ನು ಹಾಕಲಾಗಿತ್ತು, ಜೊತೆಗೆ ಬರ್ಬರವಾಗಿ ಕೊಲೆ ಮಾಡಿದ್ದಕ್ಕೆ ಸಂಬಂಧಿಸಿದಂತೆ ಸೆಕ್ಷನ್ಗಳನ್ನು ಹಾಕಲಾಗಿತ್ತು. ಅದಲ್ಲದೆ ಈ ಒಂದು ಕೊಲೆಯನ್ನು ಏನು ಬಾಡಿಯನ್ನು ಡಂಪ್ ಮಾಡಿ ಸಾಕ್ಷ್ಯವನ್ನು ನಾಶ ಮಾಡಲಿಕ್ಕೆ ಸಂಬಂಧಿಸಿದಂತೆ IPC 201 ಹಾಕಲಾಗಿತ್ತು. ಈ 3 ಹಂತಗಳಲ್ಲಿ ಈ 3 ಆರೋಪಿಗಳು A15 ಇರ್ಬೋದು, 16 ಅಥವಾ 17, 3 ಜನ ಆರೋಪಿಗಳು ಕಾರ್ತಿಕ್, ನಿಖಿಲ್ ನಾಯಕ್ ಹಾಗೇನೆ ಕೇಶವಮೂರ್ತಿ ಏನಿದ್ದಾರೆ, ಇವರು ಕೇವಲ ಹಣದ ಆಸೆಗೆ ಬಂದು ಆ ಒಂದು ಬಾಡಿಯನ್ನು ಡಂಪ್ ಮಾಡೋದಕ್ಕೆ ಒಪ್ಕೊಂಡಿದ್ರು. ತನಿಖೆಯಲ್ಲೂ ಸಹ ಇದೇ ರುಜುವಾತಾಗಿರ್ತಕ್ಕಂಥದ್ದು. ಹೀಗಾಗಿ ಏನು ಕಿಡ್ನಾಪ್, ಕೊಲೆ ಜೊತೆಗೆ ಸಾಕ್ಷ್ಯನಾಶ ಇದೆ, ಈ 3 ಆರೋಪಿಗಳ ಮೇಲೆ ಹಾಕಿಲ್ಲ. ಇವ್ರ ಮೇಲೆ ಹಾಕಿರ್ತಕ್ಕಂಥದ್ದು IPC ಸೆಕ್ಷನ್ 201 ಅಡಿಯಲ್ಲಿ ಮಾತ್ರ ಇವರ ಮೇಲೆ ಆರೋಪ ಪಟ್ಟಿಯಲ್ಲಿ ಇವರನ್ನು ದೋಷಿಸಲಾಗಿದೆ ಅಂತೇಳಿ ಗೊತ್ತಾಗ್ತಾ ಇರ್ತಕ್ಕಂಥದ್ದು. ಹೀಗಾಗಿ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದ್ದೇ ಆದರೆ ಈ 3 ಆರೋಪಿಗಳು ಜಾಮೀನನ್ನು ಕೋರಿ ಅರ್ಜಿಯನ್ನು ಹಾಕಿದ್ರೆ ಇವರು 3ರಿಗೆ ಮೊದಲು ಜಾಮೀನು ಸಿಗೋದು ಅಂತೇಳಿ ಈಗ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇರ್ತಕ್ಕಂಥದ್ದು. ಯಾಕಂದರೆ IPC ಸೆಕ್ಷನ್ 201 ಬೇಲಬೆಲ್ ಅಫೆನ್ಸ್ ಆಗಿರೋದ್ರಿಂದ ಇದರಲ್ಲಿ ಈ 3 ಆರೋಪಿಗಳು ಚಾರ್ಜ್ ಶೀಟ್ ಸಲ್ಲಿಕೆ ಆದ ಬಳಿಕ ಜಾಮೀನಿಗೆ ಅರ್ಜಿ ಹಾಕಿದ್ರೆ ಈ 3 ಮೊದಲಿಗೆ ಹೊರಗೆ ಬರುವ ಸಾಧ್ಯತೆ ದಟ್ಟವಾಗಿರ್ತಕ್ಕಂಥದ್ದು. ಶ್ರುತಿ. ಓಕೆ ನಾಗರಾಜ್.
ಓಕೆ ನಾಗರಾಜ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ಇವತ್ತು ಚಾರ್ಜ್ ಶೀಟ್ ಸಲ್ಲಿಕೆಗೆ ಏನು ಸಿದ್ಧತೆಗಳಾಗ್ತಾ ಇದೆ ಅದರಲ್ಲಿ ಉಲ್ಲೇಖ ಆಗುವಂತಹ ಅಂಶಗಳು, 3 ಆರೋಪಿಗಳಿಗೆ ಒಂದು ಮಟ್ಟಿಗೆ ರಿಲೀಫ್ ಸಿಗಬಹುದು ಈ ಚಾರ್ಜ್ ಶೀಟ್ ಸಲ್ಲಿಕೆಯ ಬಳಿಕ ಅಂತ. ಇವತ್ತು ರಿಪಬ್ಲಿಕ್ ಹಣದಲ್ಲಿ ಇಡೀ ದಿನ ಚಾರ್ಜ್ ಶೀಟ್ಗೆ ಸಂಬಂಧಪಟ್ಟಂತಹ ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಅದೇ ರೀತಿ ಇವತ್ತು ಚಾರ್ಜ್ ಶೀಟ್ ನಲ್ಲಿ ಏನೆಲ್ಲ ಅಂಶಗಳು ಉಲ್ಲೇಖ ಆಗಬಹುದು ಅನ್ನೋದ್ರ ಬಗ್ಗೆ ನಾವು ಗಮನಿಸ್ತಾ ಹೋದ್ರೆ, ರೇಣುಕಾ ಸ್ವಾಮಿ ಪವಿತ್ರ ಗೌಡಗೆ ಕಳಿಸಿರುವ ಅಶ್ಲೀಲ ಮೆಸೇಜ್, ಅಶ್ಲೀಲ ಸಂದೇಶದ ಬಗ್ಗೆ ಕೂಡ ಉಲ್ಲೇಖ ಆಗುತ್ತೆ. ಇನ್ಸ್ಟಾಗ್ರಾಮ್ಗೆ ಪತ್ರ ಬರೆದು ಸಂದೇಶವನ್ನ ರಿಟ್ರೀವ್ ಮಾಡ್ಕೊಂಡಿದ್ದಾರೆ ಆಲ್ರೆಡಿ ಪೊಲೀಸರು. ರೇಣುಕಾ ಸ್ವಾಮಿ ಕಳೆದ ಮೆಸೇಜ್ ಅಂದ್ರೆ ಕಳಿಸಿರುವಂತಹ ಮೆಸೇಜ್ ಅನ್ನೆಲ್ಲ ರಿಟ್ರೀವ್ ಮಾಡ್ಕೊಂಡಿದ್ದಾರೆ ಪೊಲೀಸರು. ಅಶ್ಲೀಲ ಸಂದೇಶಗಳನ್ನ ಆತ ಕಳಿಸಿದ್ದ ಅನ್ನುವಂತಹ ವಿಚಾರ ಕೂಡ ಇವತ್ತು ಸಲ್ಲಿಕೆ ಆಗುವ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಆಗುತ್ತೆ. ಈ ಕೊಲೆಗೆ ಪ್ರಚೋದನೆ ಏನು, ಯಾವ ಕಾರಣಕ್ಕೆ ಕೊಲೆ ಮಾಡಿದ್ರು ಅನ್ನುವಂಥ ಅಂಶ ಕೂಡ ಉಲ್ಲೇಖ ಆಗಬೇಕಲ್ಲ. ಹಾಗಾಗಿ ಪವಿತ್ರ ಗೌಡಗೆ ರೇಣುಕಾ ಸ್ವಾಮಿ ಎಂಬ ವ್ಯಕ್ತಿ ಅಶ್ಲೀಲ ಮೆಸೇಜ್ಗಳನ್ನ ಕಳಿಸಿದ್ದ, ಅದರಿಂದ ಈತನ ಕಿಡ್ನಾಪ್ ಮತ್ತು ಕೊಲೆ ಸಾಕ್ಷ್ಯಾಧಾರಗಳನ್ನ ನಾಶ ಮಾಡಿರುವಂತಹ ವಿಚಾರಗಳು ಕೂಡ ಈ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಆಗುತ್ತೆ. ಆತನ ಮೊಬೈಲ್ ಅನ್ನ ನಾಶ ಮಾಡಿದ್ರು ಆರೋಪಿಗಳು. ಹಾಗಾಗಿ ಏನ್ ಮೆಸೇಜ್ ಕಳಿಸಿದ್ದ ಅನ್ನೋದು ಕೂಡ ಗೊತ್ತಾಗಿರ್ಲಿಲ್ಲ. ಆದ್ರೆ ಇನ್ಸ್ಟಾಗ್ರಾಮ್ಗೆ ಮನವಿ ಮಾಡ್ಕೊಂಡಿದ್ರು ಪೊಲೀಸರು, ರಿಟ್ರೀವ್ ಮಾಡ್ಕೊಡಿ ಏನ್ ಸಂದೇಶ ಕಳಿಸಿದ್ರು ಅಂತ. ಅದು ಕೂಡ ರಿಟ್ರೀವ್ ಆಗಿದೆ, ಆ ಅಂಶವೂ ಕೂಡ ಉಲ್ಲೇಖ ಆಗುತ್ತೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ನಾಗರಾಜ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾರೆ. ನಾಗರಾಜ್, ಆರೋಪಿಗಳ ಪಾತ್ರ ಏನು ಅನ್ನೋದು ಉಲ್ಲೇಖ ಆಗುತ್ತೆ, ಬಟ್ ಗಮನಿಸಬೇಕಾಗಿರುವಂತಹ ವಿಚಾರ, ಯಾಕಾಗಿ ರೇಣುಕಾ ಸ್ವಾಮಿ ಕೊಲೆ ಆಯ್ತು, ಕಾರಣ ಏನು, ಆ ಅಂಶವು ಮೋಸ್ಟ್ಲಿ ಇದರಲ್ಲಿ ಉಲ್ಲೇಖ ಆಗುತ್ತೆ ಅಂತ ಹೇಳಲಾಗ್ತಾ ಇದೆ. ಅಶ್ಲೀಲ ಸಂದೇಶಗಳು ಅದನ್ನ ರಿಟ್ರೀವ್ ಮಾಡ್ಕೊಂಡಿದ್ದಾರೆ, ಅದೆಷ್ಟರ ಮಟ್ಟಿಗೆ ಮಹತ್ವ ಪಡೆದುಕೊಳ್ಳುತ್ತೆ, ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗೋದಾದ್ರೆ. ಶ್ರುತಿ, ಏನು ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಪ್ರಮುಖವಾಗಿ ಬೇಕಾಗಿದ್ದಂಥದ್ದು ಯಾಕೆ ಈ ಒಂದು ಕೊಲೆಯನ್ನ ಮಾಡಲಾಗಿದೆ ಅನ್ನೋ ವಿಚಾರವನ್ನ ಪ್ರಾಸಿಕ್ಯೂಷನ್ ಅವರು ಒಂದು ನ್ಯಾಯಾಲಯದ ಮುಂದೆ ರುಜುವಾತು ಮಾಡಬೇಕಾದಂಥ ಅನಿವಾರ್ಯತೆ ಇರತಕ್ಕಂಥದ್ದು. ಈ ಒಂದು ಪ್ರಕರಣದಲ್ಲಿ ಆರೋಪಿಗಳಿಗೆ ಶಿಕ್ಷೆ ಆಗಬೇಕಾದ್ರೆ ಈ ನಿಟ್ಟಿನಲ್ಲಿ ಏನು ರೇಣುಕಾ ಸ್ವಾಮಿ ಒಂದು ಅಶ್ಲೀಲ ಸಂದೇಶಗಳನ್ನು ಕಳಿಸಿದ್ದಕ್ಕೆ ಈ ಒಂದು ಕೊಲೆ ನಡೆದಿದೆ ಅಂತೇಳಿ ಮೊದಲಿನಿಂದ ಹೇಳಲಾಗ್ತಾ ಇತ್ತು. ಆದರೆ ಇದಕ್ಕೆ ಸಂಬಂಧಿಸಿದಂತೆ ರೇಣುಕಾ ಸ್ವಾಮಿಯ 2 ಮೊಬೈಲ್ಗಳನ್ನು ರಾಜಕಾಲುವೆಗೆ ಬಿಸಾಕಿ ಅವುಗಳನ್ನು ನಾಶ ಮಾಡಲಾಗಿತ್ತು. ಹೀಗಾಗಿ ಈ ಒಂದು ವಿಚಾರವನ್ನು ಪ್ರೂವ್ ಮಾಡುವಂಥದ್ದು ಪೊಲೀಸರಿಗೆ ಬಹಳ ದೊಡ್ಡ ಸವಾಲಾಗಿತ್ತು. ಈ ನಿಟ್ಟಿನಲ್ಲಿ ಇನ್ಸ್ಟಾಗ್ರಾಮ್ಗೆ ಒಂದು ಪತ್ರವನ್ನು ಬರೆದಿದ್ದಂಥ ಕಾಮಾಕ್ಷಿ ಪಾಳ್ಯ ಠಾಣಾ ಪೊಲೀಸರು ಏನು ರೇಣುಕಾ ಸ್ವಾಮಿ ಬಳಸ್ತಾ ಇದ್ದಂಥ ಇನ್ಸ್ಟಾಗ್ರಾಮ್ ಖಾತೆಯ ವಿವರಗಳನ್ನು ನೀಡಿ ಇದರಲ್ಲಿ ಆಗಿರ್ತಕ್ಕಂಥ ಸಂದೇಶಗಳ ಸಂಪೂರ್ಣ ಮಾಹಿತಿಯನ್ನು ಬೇಕು, ಇದು ಈ ಒಂದು ಕೊಲೆ ಪ್ರಕರಣದಲ್ಲಿ ಆರೋಪಿಗಳಿಗೆ ಶಿಕ್ಷೆ ಆಗಬೇಕಾದ್ರೆ ಬಹಳ ಪ್ರಮುಖ ಪಾತ್ರ ಇದೆ ಅಂತೇಳಿ ಈ ಒಂದು ವಿಚಾರದ ಸೆನ್ಸಿಟಿವ್ನೆಸ್ನ ಇನ್ಸ್ಟಾಗ್ರಾಮ್ ಸಂಸ್ಥೆಗೆ ಮನವರಿಕೆ ಮಾಡಿಕೊಟ್ಟಿದ್ರು. ಈ ಹಿನ್ನೆಲೆಯಲ್ಲಿ ಇನ್ಸ್ಟಾಗ್ರಾಮ್ ಸಂಸ್ಥೆ ಪ್ರತಿಕ್ರಿಯಿಸಿ ಆ ಒಂದು ಸಂದೇಶಗಳನ್ನು ಪೊಲೀಸರಿಗೆ ನೀಡಿರ್ತಕ್ಕಂಥದ್ದು. ಹೀಗಾಗಿ ಬಹಳ ಸ್ಪಷ್ಟವಾಗಿ ಗೋಚರ ಆಗ್ತಾ ಇದೆ ಈ ಒಂದು ಪ್ರಕರಣಕ್ಕೆ, ಈ ಒಂದು ಕೊಲೆಗೆ. ನಾಗರಾಜ್, ವಾಪಸ್ ಬರ್ತೀನಿ, ಹಾಗೆ ಸಂಪರ್ಕದಲ್ಲಿರಿ. ಮತ್ತೊಂದು ಅಪ್ಡೇಟ್ ಲಭ್ಯವಾಗ್ತಾ ಇದೆ. ರೇಣುಕಾ ಸ್ವಾಮಿ ಕೊಲೆ ಕೇಸಲ್ಲಿ 3ರಿಗೆ ಸಿಗುತ್ತಾ ರಿಲೀಫ್ ಅನ್ನೋದು ಪ್ರಶ್ನೆ. ರಿಪಬ್ಲಿಕ್ ಹಣದಲ್ಲಿ ಚಾರ್ಜ್ ಶೀಟ್ ನ ಎಕ್ಸ್ಕ್ಲೂಸಿವ್ ಮಾಹಿತಿ. ನಾನು ಆಗ್ಲೇ ಹೇಳ್ತಾ ಇದ್ದೆ, ಚಾರ್ಜ್ ಶೀಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಿಪಬ್ಲಿಕ್ ಹಣದಲ್ಲಿ ಎಕ್ಸ್ಕ್ಲೂಸಿವ್ ಮಾಹಿತಿ ಇವತ್ತು ಇಡೀ ದಿನ. A15, A16, A17ಗೆ ಚಾರ್ಜ್ ಶೀಟ್ ಬಳಿಕ ರಿಲೀಫ್ ಸಿಗಬಹುದಾ ಅನ್ನೋದು ಪ್ರಶ್ನೆ. A15 ಕಾರ್ತಿಕ್, A16 ಕೇಶವಮೂರ್ತಿ, ಈ ಚಾರ್ಜ್ ಶೀಟ್ ಸಲ್ಲಿಕೆಯ ಬಳಿಕ ಇವರ ಪಾತ್ರದ ಬೇಸಲ್ಲಿ ರಿಲೀಫ್ ಸಿಗುವ ಸಾಧ್ಯತೆ ಇದೆಯಾ, ಈ ಪ್ರಶ್ನೆ ಇದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ನಾಗರಾಜ್, ನೇರ ಸಂಪರ್ಕದಲ್ಲೇ ಇದ್ದಾರೆ. ನಾಗರಾಜ್, 3 ಆರೋಪಿಗಳಿಗೆ ಚಾರ್ಜ್ ಶೀಟ್ ಸಲ್ಲಿಕೆಯ ಬಳಿಕ ರಿಲೀಫ್ ಸಿಗಬಹುದು ಅಂತ ಕಾರಣ ಏನಿರಬಹುದು ಅಂತ ಸಾಧ್ಯತೆಗಳು ಯಾಕೆ ಕಂಡು ಬರ್ತಾ ಇದೆ? ಶ್ರುತಿ, ಏನು ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಆಗಿರ್ತಕ್ಕಂಥ ಬಹಳಷ್ಟು ಸ್ಪಷ್ಟವಾಗಿ ವಿಷಯಗಳು ಈಗ ರಿಪಬ್ಲಿಕ್ ಕನ್ನಡಗೆ ಗೊತ್ತಾಗ್ತಾ ಇರ್ತಕ್ಕಂಥದ್ದು. ಅದರಲ್ಲಿ ಪ್ರಮುಖವಾಗಿ ಏನಂತಂದರೆ, ಈ ಒಂದು ಕೊಲೆ ಪ್ರಕರಣದಲ್ಲಿ ಪ್ರಮುಖವಾಗಿ 3 ಹಂತಗಳಲ್ಲಿ ಸೆಕ್ಷನ್ಗಳನ್ನು ಹಾಕಲಾಗಿತ್ತು. ಒಂದು ಕಿಡ್ನಾಪ್ ಮಾಡಿದ್ದಕ್ಕೆ ಸಂಬಂಧಿಸಿದಂತೆ ಸೆಕ್ಷನ್ಗಳನ್ನು ಹಾಕಲಾಗಿತ್ತು, ಜೊತೆಗೆ ಬರ್ಬರವಾಗಿ ಕೊಲೆ ಮಾಡಿದ್ದಕ್ಕೆ ಸಂಬಂಧಿಸಿದಂತೆ ಸೆಕ್ಷನ್ಗಳನ್ನು ಹಾಕಲಾಗಿತ್ತು. ಅದಾಲ್ಲದೆ ಈ ಒಂದು ಕೊಲೆಯನ್ನು ಏನು ಬಾಡಿಯನ್ನು ಡಂಪ್ ಮಾಡಿ ಸಾಕ್ಷ್ಯವನ್ನು ನಾಶ ಮಾಡಲಿಕ್ಕೆ ಸಂಬಂಧಿಸಿದಂತೆ IPC 201 ಅನ್ನು ಹಾಕಲಾಗಿತ್ತು. ಈ 3 ಹಂತಗಳಲ್ಲಿ ಈ 3 ಆರೋಪಿಗಳು, A15 ಇರ್ಬೋದು, 16 ಅಥವಾ 17, 3 ಜನ ಆರೋಪಿಗಳು, ಕಾರ್ತಿಕ್, ನಿಖಿಲ್ ನಾಯಕ್ ಹಾಗೇನೆ ಕೇಶವಮೂರ್ತಿ ಏನಿದ್ದಾರೆ, ಇವರು ಕೇವಲ ಹಣದ ಆಸೆಗೆ ಬಂದು ಆ ಒಂದು ಬಾಡಿಯನ್ನು ಡಂಪ್ ಮಾಡೋದಕ್ಕೆ ಒಪ್ಕೊಂಡಿದ್ರು. ತನಿಖೆಯಲ್ಲೂ ಸಹ ಇದೇ ರುಜುವಾತಾಗಿರ್ತಕ್ಕಂಥದ್ದು. ಹೀಗಾಗಿ ಏನು ಕಿಡ್ನಾಪ್, ಕೊಲೆ ಜೊತೆಗೆ ಸಾಕ್ಷ್ಯನಾಶ ಇದೆ, ಈ 3 ಆರೋಪಿಗಳ ಮೇಲೆ ಹಾಕಿಲ್ಲ. ಇವ್ರ ಮೇಲೆ ಹಾಕಿರ್ತಕ್ಕಂಥದ್ದು IPC ಸೆಕ್ಷನ್ 201 ಅಡಿಯಲ್ಲಿ ಮಾತ್ರ ಇವರ ಮೇಲೆ ಆರೋಪ ಪಟ್ಟಿಯಲ್ಲಿ ಇವರನ್ನು ದೋಷಿಸಲಾಗಿದೆ ಅಂತೇಳಿ ಗೊತ್ತಾಗ್ತಾ ಇರ್ತಕ್ಕಂಥದ್ದು.
ಇರ್ತಕ್ಕಂಥದ್ದು. ಹೀಗಾಗಿ ಚಾರ್ಜ್ ಶೀಟ್ ಸಲ್ಲಿಕೆಯಾಗಿದ್ದೇ ಆದರೆ ಈ ಮೂವರು ಆರೋಪಿಗಳು ಜಾಮೀನನ್ನು ಕೋರಿ ಅರ್ಜಿಯನ್ನು ಹಾಕಿದ್ರೆ ಇವರು ಮೂವರಿಗೆ ಮೊದಲು ಜಾಮೀನು ಸಿಗೋದು ಅಂತೇಳಿ ಈಗ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇರ್ತಕ್ಕಂಥದ್ದು. ಯಾಕಂದರೆ IPC ಸೆಕ್ಷನ್ 201 ಬೇಲಬೆಲ್ ಅಫೆನ್ಸ್ ಆಗಿರೋದ್ರಿಂದ ಇದರಲ್ಲಿ ಈ ಮೂವರು ಆರೋಪಿಗಳು ಚಾರ್ಜ್ ಶೀಟ್ ಸಲ್ಲಿಕೆ ಆದ ಬಳಿಕ ಜಾಮೀನಿಗೆ ಅರ್ಜಿ ಹಾಕಿದ್ರೆ ಈ ಮೂವರು ಮೊದಲಿಗೆ ಹೊರಗೆ ಬರುವ ಸಾಧ್ಯತೆ ದಟ್ಟವಾಗಿರ್ತಕ್ಕಂಥದ್ದು. ಶ್ರುತಿ. ಓಕೆ ನಾಗರಾಜ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ಇದು ಇವತ್ತು ಚಾರ್ಜ್ ಶೀಟ್ ಸಲ್ಲಿಕೆಗೆ ಏನು ಸಿದ್ಧತೆಗಳಾಗ್ತಾ ಇದೆ ಅದರಲ್ಲಿ ಉಲ್ಲೇಖ ಆಗುವಂತಹ ಅಂಶಗಳು. ಮೂವರು ಆರೋಪಿಗಳಿಗೆ ಒಂದು ಮಟ್ಟಿಗೆ ರಿಲೀಫ್ ಸಿಗಬಹುದು ಈ ಚಾರ್ಜ್ ಶೀಟ್ ಸಲ್ಲಿಕೆಯ ಬಳಿಕ ಅಂತ.